ಹಲೋ ಫ್ರೆಂಡ್ಸ್, ಸೊ ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ ಮಾಡ್ತಾಯಿದ್ದೀವಿ ಸ್ವೀಟ್ನ. ಸೊ ಯಾವ ರೀತಿ ಮಾಡೋದು ನೋಡೋಣ. ಸೊ ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ 2 ಕಾಯಿ ತೊಗೊಂಡಿದ್ದೀನಿ. 2 ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಮತ್ತು ಒಂದು ಕೊಬ್ಬರಿ, ಆಯಿತಾ, ಒಂದು ಕೊಬ್ಬರಿ ತುರಿ ಇಟ್ಕೊಂಡಿದ್ದೀನಿ. ದ್ರಾಕ್ಷಿ, ಗೋಡಂಬಿ, ಇಂಗ್ರೀಡಿಯೆಂಟ್ ನೋಡ್ಕೊತಾ ಇದ್ದೀನಿ. ಹಾಲು, ತುಪ್ಪ, ಸಕ್ಕರೆ ಮತ್ತು ರವೆ. ಸೊ ನಾನು 1 kg ರವೆ ತೊಗೊಂಡಿದ್ದೀನಿ. 1 kg ರವೆಗೆ 3/4 kgಗಿಂತ ಸ್ವಲ್ಪ ಜಾಸ್ತಿ ಸಕ್ಕರೆನ ಇಟ್ಕೊಂಡಿದ್ದೀನಿ ಮೆಜರ್ಮೆಂಟ್ ಮಾಡಿ. ನೀವು ಮೆಜರ್ಮೆಂಟ್ ನಿಮ್ಗೆ ಎಷ್ಟು ಬೇಕೋ ಸ್ಮಾಲ್ ಊಟದಲ್ಲೂ ಬೇಕಾದ್ರೂ ಮಾಡ್ಕೊಬೋದು. ನಾನು 1 kg ಮಾಡ್ತಾಯಿದ್ದೀನಿ. ಸೊ ಯಾವ ರೀತಿ ಮಾಡೋದು ಈಗ ನೆಕ್ಸ್ಟು ನೋಡೋಣ. ಇವಾಗ ತುಪ್ಪ ಹಾಕಿದ್ದೀನಿ. ಕಾಯಿದೆ, ಕಾದಿರೋದಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಕೆಂಪಾಗೋ ಥರ ಹುರ್ಕೊಳ್ಳಿ. ನೀವು ನೋಡ್ತಿರ್ಬೋದು ನನಗೆ ಕೆಂಪು ಫ್ರೈ ಆಗಿದೆ. ಇವಾಗ ಇದನ್ನು ದ್ರಾಕ್ಷಿ ಗೋಡಂಬಿನ ಎತ್ಕೊಳ್ಳೋಣ. ತುಪ್ಪಗೆ ರವೆನ ಹಾಕ್ಕೊಂಡಿದ್ದೀನಿ. ಸೊ ರವೆನೂ ಕೂಡ ನಾನು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಸ್ವಲ್ಪ ಬೆಚ್ಚಗೆ ಬರೋ ರವೆ ಅಷ್ಟೇ. ಸ್ವಲ್ಪ ಬೆಚ್ಚಗೆ ಬರೋವರೆಗೂ ನೀವೇನು ಮಾಡ್ಕೊಳ್ಳಿ, ಇದನ್ನು ಫ್ರೈ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಉರಿ ಕಮ್ಮಿ ಇಟ್ಕೊಂಡು ಮಾಡ್ಕೊಳ್ಳಿ, ಇಲ್ಲಾಂತಂದರೆ ಕೆಳಗಡೆ ಫುಲ್ ಕಪ್ಪು ಬಂದುಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೆ ನೀವು ಉರಿ ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿರ್ಬೋದು ಸೊ ಬೆಚ್ಚಗಿದೆ ಅಂತ ಸೊ ನೋಡ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿದೆ ಸಾಕು ಇವಾಗ ಫ್ರೈ ಮಾಡಿರೋದು. ಸೊ ಇವಾಗ ಕಾಯಿ ಕೂಡ ಹುರ್ಕೊಳ್ಳಿ. ಹಸಿ ಕಾಯಿ ಅಲ್ವಾ, ಸೊ ಸ್ಮೆಲ್ ಬಂದುಬಿಡುತ್ತೆ. ನೀವು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಸೊ ನೀವು ಜಾಸ್ತಿ ದಿನ ಸ್ಟೋರ್ ಮಾಡಬೇಕು, 1 ವಾರ 15 ದಿನ ಅಂತಂದರೆ ನೀವು ಕಾಯಿನೂ ಕೂಡ ಏನು ಮಾಡಬೇಕು, ಹುರ್ಕೋಬೇಕು. ಸೊ ಲೋ ಫ್ಲೇಮ್ನ ಇಟ್ಕೊಂಡು ಹುರ್ಕೊಳ್ಳಿ, ಇಲ್ಲಾಂತಂದರೆ ಕೆಳಗಡೆ ಕಾಯಿ ಕೂಡ ಹಂಡತ್ಕೊಂಡ್ಬಿಡುತ್ತೆ. ಸೊ ನೀವು ನೋಡ್ತಿರ್ಬೋದು ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಕಾಯಿ ಸ್ಮೆಲ್ ಬರುತ್ತೆ, ಗಮ್ ಅಂತ ಸ್ಮೆಲ್ ಬರುತ್ತೆ, ಆಮೇಲೆ ಉರುಡಿ ಆಗುತ್ತೆ. ಸೊ ಅವಾಗ ಆಗಿದೆ ಅಂತ ಅರ್ಥ. ಸೊ ನೀವು ನೋಡ್ತಿರ್ಬೋದು ಸಕ್ಕರೆನೂ ಕೂಡ ಸೇಮ್ ಅಷ್ಟೇ ಮೆಜರ್ಮೆಂಟ್ ಇದೆ. ರವೆ ಏನು ಹಾಕ್ಕೊಂಡಿದ್ವಲ್ಲ ಅಷ್ಟೇ ಸಕ್ಕರೆ ಇದೆ. ಒಂದು ಸ್ವಲ್ಪ ಕಮ್ಮಿ ಮಾಡಿದರೆ 1 ಗ್ಲಾಸ್ ಕಮ್ಮಿ ಆಗಿದೆ ಅಷ್ಟೇ. ಸೊ ಸೇಮ್ 1 kgಗೆ ಅಂತ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ಒಂದು 900 ಗ್ರಾಮ್ ಇದೆ, ಸ್ವಲ್ಪ ಕಮ್ಮಿ ಮಾಡಿದ್ದೀನಿ. ನೀವು ಮತ್ತೆ ನೋಡಿಕೊಂಡು ಸಕ್ಕರೆನ ನಿಮ್ಗಿನ್ನ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಳ್ಳಿ. ಸೊ ನಾನು ಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದೆ ಅಲ್ವಾ, ಇವಾಗ ಲಾಸ್ಟ್ ಕೊಬ್ಬರಿ ಹಾಕೋತಾ ಇದ್ದೀನಿ. ಯಾಕೆಂದರೆ ಕೊಬ್ಬರಿನ ಅಷ್ಟು ಫ್ರೈ ಆಗಬೇಕಾಗಿಲ್ಲ, ಡ್ರೈ ಆಗಿರುತ್ತೆ. ಕಾಯಿ ಆದರೂ ಸ್ಮೆಲ್ ಬರುತ್ತೆ ಅಂತೇಳಿ ಹುರ್ಕೊಂಡು ಈಗ ಲಾಸ್ಟಲ್ಲಿ ಕೊಬ್ಬರಿನ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸಕ್ಕರೆ ಹಾಕ್ತಾಯಿದ್ದೀನಿ. ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಕ್ಕರೆ ಹಾಕೋತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಸೊ ಇವಾಗ ಸಕ್ಕರೆನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನು ಹೀಗೆ ಫ್ರೈ ಮಾಡಿ, ಬಿಕಾಸ್ ಸಕ್ಕರೆ ಮೆಲ್ಟ್ ಆಗಬೇಕು. ಆಯಿತಾ, ಮೆಲ್ಟ್ ಆದರೆ ನಿಮಗೆ ಚೆನ್ನಾಗಿ ಅದು ಸ್ವೀಟ್ನೆಸ್ ಬರುತ್ತೆ, ಅಂಟ್ಕೊಳ್ಳೋಕ್ಕೆ ಪಾಕ ಥರ ಬರುತ್ತೆ. ಸೊ ಹಾಗಾಗಿ ಇವಾಗ ಸಕ್ಕರೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಸಕ್ಕರೆ ಮೆಲ್ಟ್ ಆಗ್ತಾಯಿದೆ. ಈಗ ನಾನೇನು ಮಾಡ್ತಾಯಿದ್ದೀನಿ, ಹಾಲನ್ನ ಮೊದಲೇ ಕಾಯಿಸಿಟ್ಕೊಂಡಿದ್ದೆ. ಸ್ವಲ್ಪ ಹಾಲನ್ನ ನಾನು ಹಾಕ್ತಾಯಿದ್ದೀನಿ. ಓಕೆನಾ, ಸಕ್ಕರೆ ಚೆನ್ನಾಗಿ ಕರಗಿ ಪಾಕ ಥರ ಬರಲಿ ಅಂತ. ಸೊ ಇವಾಗ ಹಾಲು ಹಾಕಿದ್ವಿ ಅಲ್ವಾ. ಸೊ ಇವಾಗ ಏನಾಗ್ತಿದೆ, ಚೆನ್ನಾಗಿ ಫ್ರೈ ಮಾಡಿದೆ. ಸೊ ಇವಾಗ ನೋಡಿ, ನೀವೇ ನೋಡ್ತಿರ್ಬೋದು ಉಂಡುಂಡೆ ಥರ ಆಗ್ತಾಯಿದೆ, ಅಂಟ್ತಾ ಇದೆ ಪಾಕ. ಸೊ ಇವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದನ್ನ ಹಾಕೋಣ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಹಾಲನ್ನ ಜಾಸ್ತಿ ಹಾಕ್ಬಿಡಿ. ಹಾಲನ್ನ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ, ರವೆ ಉಂಡೆ ಕಟ್ಟಿದಾಗ ಅದೊಂಥರ ಮಂದ ಥರ ಬಂದುಬಿಡುತ್ತೆ. ಆಮೇಲೆ ಅಂಟ್ಕೊಂಡು ನಿಮ್ಗೆ ಜಾಸ್ತಿ ಇದಾಗೋದು, ಥಿಕ್ನೆಸ್ ಬಂದುಬಿಡುತ್ತೆ, ಸಾಫ್ಟಾಗಿ ಬರೋಲ್ಲ. ಅದಕ್ಕೆ ಹಾಲನ್ನ ಕಮ್ಮಿ ಹಾಕ್ಕೊಳ್ಳಿ, ಆಯಿತಾ. ಅಕ್ಕಿ ಪುಡಿನ ಕೂಡ ಅದು ಆಲ್ರೆಡಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಈಗ ರವೆ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿ ಗೋಡಂಬಿ ಮತ್ತು ರವೆ ಎಲ್ಲ ಹಾಕ್ಕೊಂಡು ಏನು ಮಾಡಿದ್ದೀನಿ, ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತಿಗೆ ಇದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಮೆಲ್ಟ್ ಆದಮೇಲೆ ನೆಕ್ಸ್ಟು ಉಂಡೆ ಕಟ್ಕೊಬೇಕು. ಸೊ ನೀವು ನೋಡ್ತಿರ್ಬೋದು ಯಾವ ರೀತಿ ಆಗಿದೆ ಅಂತ. ಸೊ ಚೆನ್ನಾಗಿ ಅಂಟ್ತಾ ಇದೆ ನೋಡಿ, ಈ ಥರ ಅಂಟ್ತಾ ಇದೆ. ಈಗ ನಾವು ಇದನ್ನು ಉಂಡೆ ಕಟ್ಕೊತಾ ಇದ್ದೀನಿ. ಈ ಥರ ನಿಮ್ಗೆ ಎಷ್ಟು ಸೈಜಿಗೆ ಬೇಕೋ ಆ ಥರ ಸೈಜ್ಗೆ ಉಂಡೆನ ಕಟ್ಕೊಳ್ಳಿ. ನೋಡಿ ತುಂಬ ಸಾಫ್ಟಾಗಿದೆ. ಸೊ ನೀವು ನೋಡ್ತಿರ್ಬೋದು ಒಂದು ಕೆಳಗಡೆ ಸ್ವಲ್ಪ ಅಂಡದ್ಕೊಂಡಿಲ್ಲ. ಸೊ ಉರಿ ನೀವು ಕಮ್ಮಿ ಇಟ್ಕೊಂಡು ಮಾಡಿದ್ರೆ ಚೆನ್ನಾಗಾಗುತ್ತೆ. ಅಂದರೆ ಜಾಸ್ತಿ ಹಿಂಗೆ ಅಮುಕ್ ಪ್ರೆಸ್ ಮಾಡಿಬಿಡಿ, ಹಂಗೆ ಫುಲ್ಲು ಗಟ್ಟಿ ಆಗುತ್ತೆ. ಸಾಫ್ಟಾಗಿ ಜಸ್ಟ್ ಈ ಥರ ಹಿಂಗೆ ಮಾಡ್ಕೊಳ್ಳಿ, ಆಗ ನಿಮಗೆ ಉಂಡೆ ಸಾಫ್ಟಾಗಿ ಬರುತ್ತೆ. ನೋಡ್ತಿರ್ಬೋದು. ಸೊ ಫೈನಲ್ಲಿ ರವೆ ಉಂಡೆ ರೆಡಿಯಾಗಿದೆ. ಟೋಟಲಾಗಿ 50 ಉಂಡೆ ಆಗಿದೆ. 50 ಉಂಡೆ ಆಗಿದೆ ಅಂದರೆ 1 kgಗೆ 50 ಉಂಡೆ ಕೂಡ ಮಾಡ್ಬೋದು.
ನೀವು ನೋಡ್ತಿರ್ಬೋದು. ತುಂಬ ಸ್ಮಾಲ್ ಶೇಪಲ್ಲೇನಿಲ್ಲ, ಮೀಡಿಯಮಲ್ಲಿದೆ ಸೈಜು. ಮತ್ತು ನೀವು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ, ಅಷ್ಟು ತುಂಬ ಸಾಫ್ಟಾಗಿ ಬಂದಿದೆ. ನೀವು ಮನೇಲಿ ಇದೇ ಥರ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಬಂದಿದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಸಾಫ್ಟಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ. ಹೇಗಿತ್ತು ರೆಸಿಪಿ, ಹೇಗೆ ಬಂತು ನಿಮ್ಮದು ಅಂತ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.